ಹೋರಾಟ ಯಾವುದಾದರೇನು, ವೇದಿಕೆ ಯಾರದ್ದಾದರೇನು, ಪ್ರತ್ಯಕ್ಷವಾಗಿ ಬಿಡುತ್ತವೆ ಜಿರಳೆಗಳು, ಸ್ವಂತಿಕೆ ಇಲ್ಲದ ಆಂದೋಲನ ಜೀವಿಗಳು. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿರುವ ಕಾಕ್ರೋಚ್ಗಳ ಪ್ರತಿಭಟನೆ ನಿನ್ನೆ ಒಂದು ಹಂತವನ್ನು ದಾಟಿದೆ, ಮತ್ತೆ ಇನ್ನೂ ಮುಂದುವರೆದಿದೆ. ನಿನ್ನೆ ಒಂದಷ್ಟು ಹಿಂಸಾಚಾರ ನಡೆಯಿತು, ಪೊಲೀಸರ ಮೇಲೆ ದಾಳಿ ನಡೆಯಿತು. ಪೊಲೀಸರು ಅಷ್ಟೇ ಪರಿಸ್ಥಿತಿ ನಿಯಂತ್ರಣಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಸಂಸತ್ತಿನಲ್ಲೂ ವಿಷಯ ಪ್ರತಿಧ್ವನಿಸಿತು. ಇದು ಯುವಜನತೆಯ ದನಿಯನ್ನು ಹತ್ತಿಕ್ಕುವ ದಬ್ಬಾಳಿಕೆ ಕ್ರಮ ಅಂತ ವಿಪಕ್ಷಗಳ ಆರೋಪಿಸಿದವು. ಹಿಂಸೆಗೆ ಪ್ರಚೋದನೆ ಕೊಟ್ಟ ಶಕ್ತಿಗಳು ದೇಶ ವಿರೋಧಿಗಳು ಅಂತ ಆಡಳಿತಾರೂಢ ಪಕ್ಷ ಆರೋಪಿಸಿತು. ಈ ಎಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆ ಒಂದಷ್ಟು ಚಿತ್ರಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಇವರೆಲ್ಲ ಈ ಸಂಸತ್ ಚಲೋಗೆ ಮುಂಚೆ ವೇದಿಕೆ ಏರಿ ಜಿರಳೆಗಳಿಗೆ ತಮ್ಮ ಬೆಂಬಲ ಸೂಚಿಸಿದವರು. ಒಮ್ಮೆ ಆ ಚಿತ್ರಗಳನ್ನು ನೋಡಿಬಿಡಿ. ನೋಡಿದ್ರಲ್ಲ, ಯೋಗೇಂದ್ರ ಯಾದವ್, ಕಪಿಲ್ ಸಿಬಾಲ್, ಪ್ರಶಾಂತ್ ಭೂಷಣ್, ಅರುಂಧತಿ ರಾಯ್, ಚಂದ್ರಶೇಖರ್ ರಾವಣ್, ರೈತ ನಾಯಕ ಟಿಕಾಯತ್, ನಮ್ಮ ಪ್ರಕಾಶ್ ರಾಜ್ ಇವರೆಲ್ಲ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ನೀಡಲು ಬಂದವರು. ಇವರಲ್ಲಿ ಒಂದು ವಿಶೇಷತೆ ಇದೆ. ದೇಶದಲ್ಲಿ ಯಾರೇ ಹೋರಾಟ ಆರಂಭಿಸಿದರೂ ಇವರು ಹಾಜರಾಗಿ ಬಿಡ್ತಾರೆ. ಅದು ತಮಗೆ ಸಂಬಂಧಪಟ್ಟಿದ್ದೋ ಅಲ್ಲವೋ ಅವೆಲ್ಲ ಇವರಿಗೆ ಬೇಕಾಗಿಲ್ಲ. ಇಂಥವರನ್ನು ಕುರಿತೇ ಮೋದಿ ಹೇಳಿದ್ದು ಇವರು ಆಂದೋಲನ ಜೀವಿಗಳು ಅಂತ. हम लोग कुछ शब्दों से बड़े परिचित हैं, श्रमजीवी, बुद्धिजीवी, ये सारे शब्दों से परिचित हैं। लेकिन मैं देख रहा हूं कि पिछले कुछ समय से इस देश में एक नई जमात पैदा हुई है, एक नई बिरादरी सामने आई है, और वो है आंदोलन जीवी। ಪ್ರಧಾನಿ ನರೇಂದ್ರ ಮೋದಿ ಆಂದೋಲನ್ ಜೀವಿ ಅಂತ ನಾಮಕರಣ ಮಾಡಿದ್ದು 5 ವರ್ಷಗಳ ಹಿಂದೆ. ಇದು ಎಷ್ಟು ಸತ್ಯ ಅನ್ನೋದನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಈ ಆಂದೋಲನ್ ಜೀವಿಗಳಿಗೆ ಸ್ವಂತಿಕೆ ಅನ್ನೋದೇ ಇಲ್ಲ. ಮೋದಿ ಹೇಳಿದ ಹಾಗೆ ಇವರು ಸದಾ ಪರಾವಲಂಬಿಗಳು. ಯಾರೇ ಆಗಲಿ ಮೋದಿ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಇವರು ಹಾಜರಾಗಿ ಬಿಡ್ತಾರೆ. ರೈತರ ಹೋರಾಟದಲ್ಲೂ ಅಷ್ಟೇ. ಇವೇ ಮುಖಗಳು ರೈತರ ಬಳಿ ಬಂದು ಪೋಸ್ ಕೊಟ್ಟಿದ್ದವು. ನಾವು ನಿಮ್ಮೊಂದಿಗಿದ್ದೇವೆ ಅಂತ ಘೋಷಿಸಿದ್ದವು. ಹೋರಾಟ ಮಾಡೋದು ತಪ್ಪಲ್ಲ, ಆದರೆ ಎಲ್ಲ ಹೋರಾಟಗಳಲ್ಲೂ ಇವೇ ಕಾಣಿಸಿಕೊಳ್ಳೋದು ಸಹಜವಾಗಿ ಅನುಮಾನಕ್ಕೆ ಎಡಮಾಡಿಕೊಡುತ್ತೆ. ಸಿಎಎ ಹೋರಾಟದಲ್ಲೂ ಉಗ್ರ ಭಾಷಣ, ದೇಶದ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅನ್ನೋ ಪ್ರಚೋದನೆ, ಇವಿಎಂ ಅಕ್ರಮ ಅಂತ ಯಾರಾದರೂ ಆರೋಪಿಸಿದ್ರೆ ಸರಿ ಟಪಕ್ಕಂತ ಅಲ್ಲಿ ಇವರು ಪ್ರತ್ಯಕ್ಷ. ಇವಿಎಂ ಯಂತ್ರವನ್ನು ಹೇಗೆಲ್ಲ ಹ್ಯಾಕ್ ಮಾಡಬಹುದು ಅಂತ ಲೆಕ್ಚರ್ ಕೊಡ್ತಾರೆ. ಎಸ್ಐಆರ್ ಹೋರಾಟವಾದ್ರೆ ಅಯ್ಯೋ ಮುಸ್ಲಿಮರು ದಲಿತರ ಮತಗಳು ಕಳ್ಳತನ ಆಗ್ತಿವೆ ಅಂತ ಗೋಳೋ ಅಂತಾರೆ. ಲಡಾಖ್ನಲ್ಲಿ ಸೋನೋಮ್ ವಾಂಗ್ಚುಕ್ ಧರಣಿ ಕುಳಿತರೆ ಅಲ್ಲೂ ಹಾಜರಾಗ್ತಾರೆ. ಪರಿಸರ ಸಂರಕ್ಷಣೆ ವಿಚಾರವಾಗಿ ಭಾಷಣ ಬಿಗಿತಾರೆ. ಒಟ್ಟಿನಲ್ಲಿ ಯಾರೇ ಮೋದಿ ವಿರುದ್ಧ ಹೋರಾಡಲಿ ಈ ಆಂದೋಲನ ಜೀವಿಗಳಿಗೆ ಮೃಷ್ಟಾನ್ನ ಭೋಜನ ಸಿಕ್ಕ ಹಾಗೆ ಬಂದು ಉಂಡು ತಿಂದು ತೇಗಿ ಹೊರಟು ಬಿಡ್ತಾರೆ. ಯಾವುದೇ ವಿಚಾರವಿರಲಿ ಅದು ಮೋದಿಯ ವಿರುದ್ಧ ಇದ್ದರೆ ಸಾಕು. ಅದರಲ್ಲಿ ನಿಜ ಎಷ್ಟು ಸುಳ್ಳು ಎಷ್ಟು ಯಾವುದು ಇವರಿಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ಮೋದಿಯನ್ನು ಅಧಿಕಾರದಿಂದ ಕಿತ್ತೆಸೆಯಬೇಕು. ಹೇಗಾದರೂ ಮಾಡಿ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲಾದ ಹಾಗೆ ಸಂಸತ್ತಿಗೆ ನುಗ್ಗಬೇಕು, ಅರಾಜಕತೆ ಸೃಷ್ಟಿಸಬೇಕು. ಇಷ್ಟೇ ಇವರ ಅಜೆಂಡಾ. ಮಾತೆತ್ತಿದರೆ ಸಂವಿಧಾನದ ಪುಸ್ತಕ ಹಿಡಿಯುವ ಈ ಆಂದೋಲನ ಜೀವಿಗಳು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನೇ ಇಟ್ಟಿಲ್ಲ. ಪ್ರಧಾನಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕಾದರೆ
ಅದು ಮತದಾನದ ಮೂಲಕ ಮಾತ್ರ ಅನ್ನೋದು ಗೊತ್ತಿಲ್ಲದೇ ಇಲ್ಲ. ಆದರೆ ಚುನಾವಣೆಯಲ್ಲಿ ಮೋದಿ ಸೋಲುತ್ತಿಲ್ಲ. ಹಾಗಾಗಿ ಇವರು ಭ್ರಮನಿರಸನಗೊಂಡಿದ್ದಾರೆ. ಏನಾದರೂ ಆಗಲಿ, ಭಾರತದಲ್ಲಿ ರೆಜಿಮ್ ಚೇಂಜ್ ಆಗಲಿ ಅಂತ ಕನಸು ಕಾಣುತ್ತಿದ್ದಾರೆ.